ಬಗ್ಗೆ ನಾವು ಕಲಿತಾ ಬಂದೆವು. ಇದು ಹೆಸರಿಗೆ ದೇವದೂತರ ಶಾಸ್ತ್ರ ಅಂತ ಹೇಳಿಸ್ಕೊಳ್ತದೆ ಅಷ್ಟೇ ಹೊರತು ಆಕ್ಚುಲಿ ದೇವರ ಮಹಿಮೆಯ ಶಾಸ್ತ್ರ ಎಂಬುದಾಗಿ ಆ ಟೈಟಲ್ ಮೇಲೆ ನಾವು ಅದನ್ನ ಕಲಿಯುವುದಾದ್ರೆ ಇನ್ನೂ ಬಹಳ ಶ್ರೇಷ್ಠವಾಗಿ ಕಂಡು ಬರ್ತದೆ. ಅದು ಆ ರೀತಿ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ದೇವದೂತರು ಹೇಗೆ ಉಂಟಾಯಿದ್ರು, ಅವರಲ್ಲಿ ಯಾವ ವಿಧಗಳಿದೆ, ಅವರ ಶಕ್ತಿ ಏನು, ಅವರ ರೂಪವೇನು, ಅವರ ಕೆಲಸವೇನು, ಅದಷ್ಟೇ ದೇವದೂತರ ಶಾಸ್ತ್ರವಾಗಿ ಅನ್ನಿಸಿಕೊಳ್ಳುವುದಿಲ್ಲ. ದೇವದೂತರ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಅನೇಕ ಸತ್ಯಾಂಶಗಳು ದೇವರ ಬಗ್ಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಅದು ತಿಳಿಸಲ್ಪಡುತ್ತಾ ಹೋಗ್ತಾ ಇರೋದನ್ನ ನೀವು ಗಮನಿಸಿದ್ದೀರಿ. ಇದರ ಜೊತೆಯಲ್ಲೇ ಸೈತಾನನ ಬಗ್ಗೆ ಮತ್ತು ಸೈತಾನನ ದೂತರೊಂದು ದೆವ್ವಗಳು, ಇವುಗಳ ಬಗ್ಗೆಯೂ ಕೂಡ ಅದು ಜೊತೆಯಲ್ಲೇ ಅದನ್ನ ಅಧ್ಯಯನವನ್ನ ಆ ಜ್ಞಾನವನ್ನ ಕೊಡುತ್ತಾ ಹೋಗ್ತದೆ ಈ ದೇವದೂತರ ಶಾಸ್ತ್ರ ಎಂಬುದಾಗಿ ನನ್ನ ಅನುಭವದಿಂದ ನಾನು ನಿಮಗೆ ತಿಳಿಸುವವನಾಗಿದ್ದೇನೆ. ಈಗ ನಾನು ಕಳೆದ ದಿನಗಳಲ್ಲಿ ನಾನು ಬಹಳವಾಗಿ ಹೇಳಿದ್ದ ವಿಷಯ, ದೇವದೂತರಲ್ಲಿ ಅನೇಕ ಅಧಿಕಾರಗಳು ಇದ್ದಾವೆ ಅಂತ ಹೇಳಿದೆ. ಅದು ಹೇಗೆ ಅಂತ ಹೇಳಿದ್ರೆ, ದೇವದೂತರಲ್ಲಿ ಪ್ರಧಾನ ದಿವಪಾಲಕರಿದ್ದಾರೆ, ಮಹಾಪಾಲಕರುಗಳಿದ್ದಾರೆ, ದೇವದೂತರುಗಳಿದ್ದಾರೆ, ಪ್ರಧಾನ ದೇವದೂತರುಗಳಿದ್ದಾರೆ, ಸಾಮಾನ್ಯ ದೇವದೂತರುಗಳಿದ್ದಾರೆ. ಇದಲ್ಲದೆ ದೇವರು ಕೆಲವು ಅಧಿಕಾರಗಳನ್ನ ಅವರಿಗೆ ಕೊಟ್ಟಿದ್ದು, ಆ ದೇವದೂತರುಗಳು ಕೂಡ ಹೇಗೆ ಏನಂತ ಹೇಳಿದ್ರೆ, ಗಾಳಿಗೆ ಅಧಿಪತಿಯಾದ ದೂತನು ಇದ್ದಾನೆ, ಬೆಂಕಿಗೆ ಅಧಿಪತಿಯಾದ ದೂತನು ಇದ್ದಾನೆ, ಜಲಾಧಿಪತಿಯಾದ ದೂತನಿದ್ದಾನೆ. ಹೀಗೆ ವಿವಿಧ ವರ್ಗಗಳ ದೇವದೂತರುಗಳು ಇರುವುದನ್ನ ನಾವು ಈಗಾಗಲೇ ಕಲಿಯುತ್ತಾ ಬಂದಿದ್ದೇವೆ. ಬಲಿಷ್ಠರಾದ ದೇವದೂತರು ಕೂಡ ಇದ್ದಾರೆ, ಮಹಾ ಅಧಿಕಾರವುಳ್ಳ ದೇವದೂತರು ಇದ್ದಾರೆ. ಪ್ರಕಟಣೆ 18:1 ಆ ವಾಕ್ಯಗಳನ್ನೆಲ್ಲ ನಿಮ್ಗೆ ತಿಳಿಸಿದ್ದೇನೆ. ನೀವು ನೋಟ್ ಮಾಡ್ಕೊಂಡಿದ್ರೆ ಅದನ್ನ ಅಧ್ಯಯನ ಮಾಡಿ. ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿದ್ರೆ ಖಂಡಿತವಾಗಿ ನಾನು ನಿಮಗೋಸ್ಕರ ಆ ಸಮಯವನ್ನು ಇಟ್ಟು ನಿಮ್ಗೆ ನಿಮ್ಮ ಅನುಮಾನ ಪರಿಹಾರ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಇವತ್ತು ನಾನು ಕಳೆದ ಸೆಷನ್ ನಲ್ಲಿ ನಾನು ಮಾತನಾಡಿದ್ದು ಸಾಮಾನ್ಯ ದೇವದೂತರುಗಳು ಎಂಬುದಾಗಿ. ಸಾಮಾನ್ಯ ದೇವದೂತರುಗಳಿಂದ ನಾನು ಪ್ರಾರಂಭ ಮಾಡಿದಂತ ವಾಕ್ಯ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7, 8, 9 10. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7, 8, 9, 10. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರಿಗೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದ್ರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವರೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾ ಶಬ್ದವನ್ನು ಕೇಳಿದನು. ನಾವು ಮುಂದುವರೆದು ಹೇಳುವಾಗ 10ನೇ ವಚನದಲ್ಲಿ, ಈ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವರ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಈ ವಾಕ್ಯವನ್ನ ನಾವು ಗಮನಿಸುವಾಗ ಪರಲೋಕದಲ್ಲಿ ಒಂದು ಯುದ್ಧ ಆಗ್ತದೆ ಎಂಬುದಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆ. ಇದು ಆಗುವಂತ ಕಾಲ ಸತ್ಯವೇದದ ಪ್ರಕಾರ ಸಂಕಟ ಕಾಲದ ಮಧ್ಯಭಾಗದಲ್ಲಿ, ಅಂದ್ರೆ 3.5 ವರ್ಷದ ಆ ಮಧ್ಯಭಾಗದಲ್ಲಿ ಆ ಯುದ್ಧ ಆಗ್ತದೆ ಎಂಬುದಾಗಿ ಅನೇಕ ಮೇಧಾವಿಗಳು ಅದನ್ನು ಅಧ್ಯಯನ ಮಾಡಿ ತಿಳಿಸಿದ್ದಾರೆ. ಅದು ಸರಿ ಇದೆ. ಅದು ಆ ಸಮಯದಲ್ಲಿ ಆ ಯುದ್ಧವಾಗ್ತದೆ. ಆದ್ರೆ ಆ ಯುದ್ಧವಾಗುವ ಸ್ಥಳ ಅದು ಪರಲೋಕ ಸಂಸ್ಥಾನದಲ್ಲಿ ಆಗ್ತದೆ ಎಂಬುದಾಗಿ ಈ ವಾಕ್ಯ ತಿಳಿಸ್ತದೆ. ಇಲ್ಲಿ ಅನೇಕ ಕೆಲವು ವಿಷಯಗಳು ನಮಗೆ ಪ್ರಕಟಣೆಯ ಗ್ರಂಥದಲ್ಲಿ ನಾವು ಓದುವಾಗ ಹೊಲಸಾದದ್ದು ಯಾವುದು ಪರಲೋಕದೊಳಗಡೆ ಬರಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಈ ಸೈತಾನನು ಮತ್ತು ಆತನ ದೂತರು, ದೆವ್ವಗಳು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಒಂದೊಂದು ಪ್ರಶ್ನೆ ಬರ್ತು. ಎರಡನೇ ಪ್ರಶ್ನೆ, ಆ ಯುದ್ಧ ಪರಲೋಕದಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆಯಾ? ಅದು ಯಾವುದೋ ಒಂದು ಊಹೆಯನ್ನ ಮಾಡಿ ಒಂದು ಸಾಂಕೇತವಾಗಿ ಬರೆದಿರಬಹುದು ಎಂಬುದಾಗಿ ಕೆಲವರು ಅಭಿಪ್ರಾಯವನ್ನ ಪಟ್ಟುವುದನ್ನ ನಾವು ಗಮನಿಸಿದ್ದೇವೆ. ಅದು ಹಾಗಲ್ಲ. ಸತ್ಯವೇದದಲ್ಲಿ ಬರೆದಿರೋ ಪ್ರಕಾರ ಪರಲೋಕದಲ್ಲಿ ಒಂದು ಯುದ್ಧ ನಡೆಯುವುದಂತೂ ನಿಜ. ಅದರ ಬಗ್ಗೆ ಪ್ರಕಟಣೆಯಲ್ಲಿ ಮುಂಚಿತವಾಗಿ
ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಮೂಲಕ ನಮ್ಗೆ ತಿಳಿಸಿರುವುದರಿಂದ ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳುವಂತವರು ಯಾರು? ಮಿಕಾಯೇಲನು ಮತ್ತು ದೇವದೂತರು. ಪರಲೋಕ ಸಂಸ್ಥಾನದ ಪರವಾಗಿ ಅವರು ಯುದ್ಧ ಮಾಡ್ತಾರೆ. ಮಿಕಾಯೇಲನು ಮತ್ತು ದೇವದೂತರು. ಅವರಿಗೆ ವಿರುದ್ಧವಾಗಿ ಘಟಸರ್ಪನೆನಿಸಿಕೊಂಡ ಸೈತಾನನು ಮತ್ತು ಆತನ ದೂತರ ದೆವ್ವಗಳು. ಈ ದೆವ್ವಗಳು ಬೇರೆ ಯಾರು ಅಲ್ಲ, ಅವರು ದೇವದೂತರೇ. ದೇವರಿಗೆ ಸರಿಸಮಾನನಾದಂತ ಆ ಹುದ್ದೆಗಾಗಿ ಸೈತಾನ್ನೊಂದಿಗೆ ಸೇರಿದಂತ ದೇವದೂತರುಗಳು ಅವರು ಕೂಡ ಪಾಪ ದೇವರ ಮಾತಿಗೆ ಅವಿಧೇಯರಾದ್ರಿಂದ ಅವರು ಕೂಡ ಸೈತಾನನ ಜೊತೆಯಲ್ಲಿ ಅವರು ಸೈತಾನನ ಜೊತೆಗೆ ಸೇರಿದ್ದಾರೆ. ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ಗಮನಿಸುವಂತದ್ದು, ಸೈತಾನನು ಈ ದೇವದೂತರಲ್ಲಿ 3ನೇ ಒಂದು ಭಾಗವನ್ನ ತನ್ನ ಕಡೆಗೆ ಎಳ್ಕೊಂಡಿದ್ದಾನೆ. ಅಂದ್ರೆ ಅಲ್ಲೂ ಅವ್ರ ಜೊತೆಯಲ್ಲೂ ಆತನ ಜೊತೆಯಲ್ಲೂ ಕೂಡ ಕೋಟ್ಯಾನುಕೋಟಿ ದೇವದೂತರು ಅಂದ್ರೆ ಸೈತಾನ ದೂತರು ಇದ್ದಾರೆ. ಲಕ್ಷೋಪಲಕ್ಷ ದೇವದೂತರು ಇದ್ದಾರೆ. ಇರುವಂತ ಸ್ಥಳದ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ಗಮನಿಸುವಾಗ ಯೂದನ ಪತ್ರಿಕೆಯಲ್ಲಿ ನಾವು ಓದಿದೆವು. ಯೂದನ ಪತ್ರಿಕೆ 6ನೇ ವಚನದಲ್ಲಿ ನಾವು ಓದುವಾಗ, ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಇದು ಒಂದು ಗುಂಪು ದೇವದೂತರು. ಇವರು ಎಲ್ಲಿದ್ದಾರೆ? ಇವರು ಕತ್ತಲೆಯ ಗುಂಡಿಯಲ್ಲಿ ಅಂತ ಹೇಳುವಾಗ ಅವಿಶ್ವಾಸಿಗಳು ಹೋಗ್ತಕ್ಕಂತ ಒಂದು ಸ್ಥಳ, ಅಂದ್ರೆ ಅದು ಅವಿಶ್ವಾಸಿಗಳ ಆತ್ಮಗಳು ಹೋಗತಕ್ಕಂತ ಒಂದು ಸ್ಥಳದಲ್ಲಿ, ಅಂದ್ರೆ ಯಾತನೆ ಇರ್ತಕ್ಕಂಥ ಸ್ಥಳದಲ್ಲಿ. ನಾವು ಲೂಕನ ಬರೆದ ಸುವಾರ್ತೆ 16ನೇ ವಚನದಲ್ಲಿ ಆ ಶ್ರೀಮಂತನು ಆ ಲೋಭಿಯಾದಂತ ಮನುಷ್ಯನು ಆತನು ಹೋದಂತ ಸ್ಥಳ ಎಂಬುದಾಗಿ ನಾವು ಅರ್ಥಕೊಳ್ಳಬಹುದು, ತಿಳಿಬಹುದು. ಅದ್ರಲ್ಲಿ ಏನು ತಪ್ಪಿಲ್ಲ. ಅಂತ ಒಂದು ಸ್ಥಳ ಅಂದ್ರೆ ಯಾತನೆಯ ಸ್ಥಳ, ಕತ್ತಲೆಯ ಸ್ಥಳಕ್ಕೆ ಅವರನ್ನ ಹಾಕಿ ಬೀಗ ಹಾಕಿ ಇಟ್ಟಿದ್ದಾರೆ ಎಂಬುದಾಗಿ ಈ ಯೂದನ ಪತ್ರಿಕೆಯನ್ನ ತಿಳಿಸ್ತದೆ. ಅದೇ ರೀತಿಯಲ್ಲಿ ಇಬ್ರಿಯದವರಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 12ನೇ ವಚನ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಈ ವಾಕ್ಯದ ಪ್ರಕಾರ ಇನ್ನೊಂದಷ್ಟು ಜನ ಈ ಸೈತಾನನ ದೂತರು, ಅಂದ್ರೆ ಸೈತಾನನ ಶೋಧನೆಗೆ ಒಳಪಟ್ಟು ಸೈತಾನನ ಹಿಂಬಾಲಿಸಿದವರು, ಅವರು ದೆವ್ವಗಳಾಗಿ ಆಕಾಶ ಮಂಡಲದಲ್ಲಿ ಇದ್ದಾರೆ. ಇವರೊಂದಿಗೆ ದೇವದೂತರು ಮತ್ತು ಮಿಕಾಯೇಲನ ಆ ಒಂದು ಲೀಡರ್ಶಿಪ್ ಅಲ್ಲಿ ಆ ಒಂದು ಯುದ್ಧ ನಡೆಸಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಪ್ರಕಟಣೆ 12:7 ನಾವು ಅದನ್ನ ಓದ್ತೇವೆ. ಈಗ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ನನಗೆ ತಿಳಿದು ಬರುವಂತ ವಿಷಯವನ್ನ ನಾನು ಈ ಮೂಲಕ ದೇವದೂತರು ಎಲ್ಲೆಲ್ಲಿ ಏನು ಕೆಲಸ ಮಾಡ್ತಾರೆ, ಅದು ಹೇಗೆ ಸಾಧ್ಯ? ಹಾಗಾದ್ರೆ ಸೈತಾನನಿಗೆ ಪರಲೋಕದಲ್ಲಿ ಸ್ಥಾನ ಇದೆಯಾ? ಅವನು ಯುದ್ಧ ಮಾಡೋಷ್ಟು ಅವನಿಗೆ ಸ್ವತಂತ್ರ ಅಲ್ಲಿ ಇದೆಯಾ ಎಂಬುದರ ಬಗ್ಗೆ ನಾವು ಪ್ರಶ್ನೆಗಳನ್ನ ಹಾಕಿಕೊಂಡು ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳಬೇಕಾಗಿದೆ. ಸೈತಾನನು, ನಾವು ಯೆಶಾಯನ ಬರೆದ ಪ್ರವಾದನೆ 14ನೇ ಅಧ್ಯಾಯ 13-14ರಲ್ಲಿ 13 ಮತ್ತು 14ನೇ ವಚನದಲ್ಲಿ ಓದ್ತೇವೆ. ಅವನು ಏನು ಪಾಪ ಮಾಡದ? ಅವನು ಸೈತಾನನು ಅಂತ ಹೇಳುವಾಗ ಅವನು ಕೆರೂಬಿಯಾಗಿ ಇದ್ದವನು. ದೇವರ ಬಳಿಯಲ್ಲಿ, ದೇವರು ಎಲ್ಲಿ ಇದ್ದಾನೋ, ಸರ್ವಶಕ್ತನಾದ ದೇವರು, ಯೆಹೋವ ದೇವರು, ಅಂದ್ರೆ ತ್ರಯೇಕತ್ವ ಉಳ್ಳ ದೇವರು. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ತೆಗಿಯೋಣ ಅದನ್ನ. ದೇವರು ಇಬ್ರಿಯದವರಿಗೆ ಬರೆದ ಪತ್ರಿಕೆ ತಿಮೋತಿಯನಿಗೆ ಬರೆದ ಪತ್ರಿಕೆ ಸಿಕ್ಕಿದವರು ಓದಿದ್ರೆ ಬಹಳ ಉತ್ತಮ. ಇದು 2ನೇ ಬಾರಿ ಓದಿಸ್ತಾ 6ನೇ ಅಧ್ಯಾಯ 15ರ ಕೊನೆಯ ಭಾಗದಿಂದ 16ನೇ ವಚನದವರೆಗೆ. ಮೊದಲನೇ ತಿಮೋತಿಯನ ಬ್ರದರ್? ಮೊದಲನೇ 6ನೇ ಅಧ್ಯಾಯ 15. ಭಾಗ್ಯವಂತನಾದ ಏಕಾಧಿಪತಿಯು, ಕೊನೆ ಭಾಗ,
ಆ ಏಕಾಧಿಪತಿಯು ರಾಜಾದಿರಾಜನು ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಇರಲಿ. ಆಮೆನ್. ಇದು ಈ ಸ್ಥಳ ಏನಿದೆ, ಈ ಈ ಈಗ ಹೇಳಿದಂತ ಈ ಮನುಷ್ಯರಲ್ಲಿ ಯಾರು ಕಾಣದಂತ ಅಗಮ್ಯವಾದ ಬೆಳಕಿನಲ್ಲಿ ಎಂದು ಹೇಳಿದ್ರೆ ಪರಿಶುದ್ಧವಾದ ಬೆಳಕಿನಲ್ಲಿ ಎಂಬುದಾಗಿ ಅದರ ಅರ್ಥ. ಅಮರತ್ವವುಳ್ಳವನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು. ಅವನು ಸರ್ವಶಕ್ತನಾದ ದೇವರು, ಯೆಹೋವ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು, ಎಲ್ಲರನ್ನು ಸೃಷ್ಟಿ ಮಾಡಿದಂತ ದೇವರು ಎಂಬುದಾಗಿ ನಾವು ಗ್ರಹಿಸಿಕೊಳ್ತೇವೆ ವಾಕ್ಯದ ಪ್ರಕಾರ. ಆತನು ವಾಸವಿರ್ತಕ್ಕಂಥ ಸ್ಥಳದಲ್ಲಿ, ಇಲ್ಲಿ ಯೆಹೋವ ದೇವರು ಅಂತ ಹೇಳುವಾಗ, ಯೆಹೋವ ಅಂತ ಹೇಳುವಾಗ ಇದು ತ್ರಯೇಕತ್ವವನ್ನು ಸೂಚಿಸ್ತಕ್ಕಂತ ಆ ಒಂದು ಹೆಸರು ಎಂಬುದಾಗಿ ನಾವು ಅರಿತುಕೊಳ್ಳಬಹುದು. ಈ ತ್ರಯೇಕತ್ವ ಅಂತ ತಂದೆ, ಮಗ, ಪರಿಶುದ್ಧಾತ್ಮ ತ್ರಯೇಕತ್ವ ಉಳ್ಳಂತ ದೇವರು, ಯಾರ ಕಣ್ಣಲ್ಲೂ ನೋಡ್ಲಿಕ್ಕೆ ಸಾಧ್ಯವಾಗದಂತ ದೇವರು. ಅವನ ನೋಡಿದರೆ ಮನುಷ್ಯರು ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಓದುವಾಗ ಈ ವಿಮೋಚನಾ ಕಾಂಡದಲ್ಲಿ ದೇವರೇ ಮಾತನಾಡಿದಂತ ಹಲವಾರು ವಿಷಯಗಳನ್ನ ನಾವು ಗಮನಿಸ್ತೇವೆ. ಅಲ್ಲಿ ಸೈತಾನನು ಕೆರೂಬಿಯಾಗಿ ಅಲ್ಲಿ ಇದ್ದನು. ನಾವು ಎಲ್ಲಿ ಓದ್ತೇವೆ? ಯೆಹೆಜ್ಕೇಲ 28:13-14, ಯೆಶಾಯ 14:3-14 ನಾವು ಸ್ಪಷ್ಟವಾಗಿ ಓದ್ತೇವೆ. ಅವನು ಕೆರೂಬಿ ಆಗಿದ್ದವನು. ಕೆರೂಬಿ ಆಗಿದ್ದನು ಅಂತ ಹೇಳಿದ್ರೆ ಅವನಿಗೆ ರೆಕ್ಕೆಗಳಿತ್ತು. ಮತ್ತೆ ಅವನ ಸೌಂದರ್ಯವನ್ನ ನಾವು ಗಮನಿಸುವಾಗ ಈ ಲೋಕದಲ್ಲೇ ಆಗಲಿ, ಈ ಪ್ರಪಂಚದಲ್ಲೇ ಆಗಲಿ, ಅಥವಾ ಯಾವುದೇ ಸೃಷ್ಟಿಯಲ್ಲಿ ಅಷ್ಟು ಸೌಂದರ್ಯವಂತನು ಅವನು, ಅಷ್ಟು ಸೌಂದರ್ಯ ಬೇರೆ ಯಾರಿಗೂ ಇರಲಿಲ್ಲ. ಮೂರನೇದಾಗಿ ಅವನ ವಾಯ್ಸು ಕೊಳಲಿನ ರೀತಿಯಲ್ಲಿ, ಕೊಳಲು ಎಷ್ಟು ಇಂಪಾಗಿದೆಯೋ ಅಷ್ಟು ಇಂಪಾದ ವಾಯ್ಸ್ ಉಳ್ಳವನಾಗಿದ್ದನು. ಅವನು ದೇವರ ಬಳಿಯಲ್ಲಿದ್ದನು. ದೇವರ ಬಳಿಯಲ್ಲಿ ಎಲ್ಲಿ? ದೇವರು ಕುಳಿತುಕೊಳ್ಳತಕ್ಕಂತ ಕೃಪಾಸನದ ಒಂದು ಕಡೆ, ಮತ್ತೊಂದು ಕಡೆ ಮತ್ತೊಬ್ಬ ಕೆರೂಬಿ ಅಲ್ಲಿ ಇದ್ದುಕೊಂಡು ಅವರು ತಮ್ಮ ರೆಕ್ಕೆಗಳಿಂದ ಆ ಸಿಂಹಾಸನವನ್ನ, ದೇವರ ಕೃಪಾಸನವನ್ನ, ಆ ನೀಲ ನೆಲಗಟ್ಟಿನ ಆತನ ಪಾದಪೀಠವನ್ನ ಸಂಪೂರ್ಣವಾಗಿ ಅವರು ಮುಚ್ತಾ ಇದ್ರು. ಅದನ್ನ ಕವರ್ ಮಾಡ್ಕೊಂಡಿದ್ದ ಆ ಒಂದು ಕೆಲಸದಲ್ಲಿ ಆತನು ಇದ್ದನು. ಅವನಿಗೆ ಬಹಳವಾದಂತ ಜ್ಞಾನ ಉಂಟು. ಅವನಿಗೆ ಅಮೋಘವಾದ ಜ್ಞಾನವನ್ನ ದೇವರು ಆತನಿಗೆ ಕೊಟ್ಟಿದ್ದನು. ಈ ಸೈತಾನನಂತ ಕೆರೂಬಿಗಳು ಅಲ್ಲಿ ಎಷ್ಟೋ ಲಕ್ಷಾಂತರ ಜನ, ಎಷ್ಟೋ ಕೆರೂಬಿಗಳು ಇದ್ದಾರೆ. ದೇವರು ಅವರಿಬ್ಬರೇ 2 ಕೆರೂಬಿಗಳು ಅಲ್ಲಿ ಇದ್ರು ಅಂತ ಹೇಳಿದಾಗಿ ನಾವು ವಾಕ್ಯದಲ್ಲಿ ತಿಳಿಸ್ತೇವೆ. ಆ ಕಡೆ ಒಬ್ಬ, ಈ ಕಡೆ ಒಬ್ಬ, ಎದುರು ಬದರಿಗೆ ಅವರು ಇದ್ರು ಅಂತ ಎಂಬುದಾಗಿ ನಾವು ವಿಮೋಚನಾ ಕಾಂಡದಲ್ಲಿ ಆ ಆ ಮಂಜೂಷದ ಆ ಬಾಕ್ಸ್ ಅನ್ನ ಮಾಡಿಸುವಂತ ಸಂದರ್ಭದಲ್ಲಿ ದೇವರು ಕೊಡ್ತಕ್ಕಂತ ಆ ನಿಯಮ, ಆ ಒಂದು ಸ್ಕೆಚ್, ಆ ಒಂದು ಪ್ಲಾನಿಂಗ್ ಏನಿತ್ತು ಅದರಲ್ಲಿ ನಾವು ಅದನ್ನ ಓದ್ತೇವೆ. ಇನ್ನು ಅನೇಕ ಕಡೆ ದೇವ ದರ್ಶನದಲ್ಲಿ ಮಾಡುವ ದರ್ಶನವನ್ನ ಪಡೆದಂತ ಸಂದರ್ಭದಲ್ಲಿ, ಅಂದ್ರೆ ಇಸ್ರಾಯೇಲರ 70 ಹಿರಿಯರು ಮತ್ತು ನಾದಾಬ್, ಅಬಿಹು ಮತ್ತು ಇವರೆಲ್ಲರೂ ಸೇರಿ ಆ ಬೆಟ್ಟದಲ್ಲಿ, ಸಿನಾಯ ಬೆಟ್ಟದ ತಪ್ಪಲಿನಲ್ಲಿ ಅವರು ದೇವರನ್ನ ನೋಡಿದಂತ ಆ ಒಂದು ದರ್ಶನ, ಪಾದಪೀಠದ ಒಂದು ದರ್ಶನವನ್ನ ಅವರು ಪಡಿತಾರೆ. ಅವಾಗೆಲ್ಲ ನಾವು ಈ ಒಂದು ಸನ್ನಿವೇಶವನ್ನ ಅಲ್ಲಿ ಗಮನಿಸುವವರಾಗಿದ್ದೇವೆ. ಹಾಗಾಗಿ ನಮ್ಮ ದೇವರ ಬಗ್ಗೆ ನಮ್ಮ ದೇವರ ವಿಷಯದಲ್ಲಿ ಹೇಳುವಾಗ, ದೇವರ ಜೊತೆಯಲ್ಲಿ ಇವರು ಇದ್ದವರು ಯಾರು? ಸೈತಾನನು ಇದ್ದವನು. ಅವನು ಕೆರೂಬಿಯಾಗಿ ಇದ್ದವನು. ನಾನು ಮೊದಲು ನಿಮಗೆ ಒಂದು ಅನುಮಾನವನ್ನ ಪರಿಹಾರ ಮಾಡ್ತೇನೆ ಇವತ್ತು. ಏನಂತೇಳಿ, ಕೆರೂಬಿಯರು, ಸೆರಾಫಿಯರು ಅದು ಬೇರೆ ಬೇರೆ. ಕೆರೂಬಿಯರು, ಸೆರಾಫಿಯರು ಬೇರೆ ಬೇರೆ. ರೆಕ್ಕೆ ಉಳ್ಳಂತ ದೇವದೂತರವರು, ಮತ್ತೆ ಅಗ್ನಿ ಸ್ವರೂಪದ ದೇವದೂತರು. ಈ ಸೈತಾನನ ಬಗ್ಗೆ ನಾವು ಯೆಹೆಜ್ಕೇಲನ ಪ್ರವಾದನೆಯಲ್ಲಿ 28ನೇ ಅಧ್ಯಾಯದಲ್ಲಿ ಓದುವಾಗ, ಅವನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಿದ್ದವನು. ಸೈತಾನನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡ್ತಾ ಇದ್ದ. ಅಂದ್ರೆ ಅವನ ಒಂದು ದಿವ್ಯ ಶಕ್ತಿ, ದೇವರು ಕೊಟ್ಟಂತ ದಿವ್ಯ ಶಕ್ತಿ, ಆತನ ಸೃಷ್ಟಿ ಅವನು ಅಷ್ಟೇ. ಇದು ಬಹಳ ಗಮನದಲ್ಲಿ ನಾನು ಮಾತನಾಡುವಾಗ ಆತನ ಹೊಗಳ್ತಾ ಇದ್ದೇನೆ ಅಥವಾ ಮತ್ತೇನು ಹೇಳ್ತಾ ಇದ್ದೇನೆ ಅಂತ ಹೇಳಿ ನೀವು ಇದನ್ನ ಬೇರೆ ರೀತಿ ಭಾವಿಸಬೇಡ್ರಿ. ಅದು ದೇವರ ಸೃಷ್ಟಿ. ದೇವರ ಸೃಷ್ಟಿಯನ್ನ ನಾವು ಗಮನಿಸುವಾಗ ದೇವರನ್ನ ನಾವು ಎಸ್ಟಿಮೇಟ್ ಮಾಡುವ ಒಂದು ಪ್ರಯತ್ನವನ್ನ ಮಾಡಬಹುದು. ದೇವರು ಇನ್ಯಾವ ರೀತಿ ಇರಬಹುದು ಎಂಬುದಾಗಿ ನಾವು ಇನ್ನೂ ನೋಡಿಲ್ಲ. ನೋಡುವ ಸೌಭಾಗ್ಯ ನಮ್ಮಲ್ಲಿ ಎಷ್ಟು ಜನರಿಗೆ ಇದೆಯೋ ನಮಗೆ ಗೊತ್ತಿಲ್ಲ.
ಅದರ ಬಗ್ಗೆ ಆಗಲೇ ಜಗದುತ್ಪತ್ತಿಗೆ ಮೊದಲೇ ಅದು ತೀರ್ಮಾನ ಆಗಿರುತ್ತೆ. ಅದು ಕರ್ತನಿಗೆ ಮಾತ್ರ ಗೊತ್ತಿರ್ತದೆ. ಇಷ್ಟು ಇರ್ಲಿ, ಮುಂದೆ ನಾನು ಬರ್ತೇನೆ. ಈ ಕೆರೂಬಿಯಾಗಿ ಸೈತಾನನು ಇದ್ದನು, ಸೆರಾಫಿಯರಾಗಿ ಅಂದ್ರೆ ಅಗ್ನಿ ರೂಪದ ದೇವದೂತರು ಎಂಬುದಾಗಿ ಆ ಸೆರಾಫಿಯರ ಬಗ್ಗೆ ತಿಳಿಸ್ತಾರೆ. ಅವರು ಕೂಡ ದೇವರ ಸನ್ನಿಧಾನದಲ್ಲಿ ಇದ್ದವರು. ನಾವು ಯೆಶಾಯನ ಪ್ರವಾದನೆ 6ನೇ ಅಧ್ಯಾಯ 1, 2, 3ರ ವಾಕ್ಯವನ್ನು ಓದುವಾಗ ಅವರಿಗೆ 6 ರೆಕ್ಕೆಗಳಿತ್ತು. ಅವರು ಬಹಳ ಜನ ಕೆರೂಬಿಗಳಿದ್ದರು ದೇವರ ಮುಂದೆ. ಆ ದರ್ಶನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದರ್ಶನ ಎಂಬುದಾಗಿ ಯೆಶಾಯನು ನಮಗೆ ತಿಳಿಸ್ತಾನೆ. ನಾವು ಆ ವಾಕ್ಯಕ್ಕೆ ಹೋಗೋಣ, ಸ್ವಲ್ಪ ಸಮಯ ಆದ್ರೂ ಪರವಾಗಿಲ್ಲ, ಆ ವಾಕ್ಯಕ್ಕೆ ಹೋಗೋಣ. ಯೆಶಾಯನ ಪ್ರವಾದನೆ 6ನೇ ಅಧ್ಯಾಯ 1, 2 ಅರಸನಾದ ಉಜ್ಜಿ ಅರಸನಾದ ಉಜ್ಜಿ ಕಾಲವಾದ ವರ್ಷ. ಸೈಮನ್ ಅಣ್ಣ ಪ್ಲೀಸ್ ಅಣ್ಣ, ನನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರ್ದು ಓಪನ್? ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ನಿಮ್ದು ಕ್ಲಿಯರ್ ಇದೆ ಅಣ್ಣ, ಯಾವ್ದು ಡಬಲ್ ಸೌಂಡ್ ಬರ್ತಾ ಇದೆ. ಅದು ಯಾರ್ಯಾರು ಡಬಲ್ ಅನ್ಮ್ಯೂಟ್ ಆಗ್ತದೆ ಹಾಗೆ. ನಾನೇ ಓದ್ತೀನಿ, ಪರವಾಗಿಲ್ಲ. ನನ್ನ ವಾಯ್ಸ್ ಕ್ಲಿಯರ್. ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬರು 6 ರೆಕ್ಕೆ ಉಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನೂ ಪರಿಶುದ್ಧನೂ ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಇದು ಪರಲೋಕದಲ್ಲಿರುವ ತಂದೆಯಾದ ದೇವರು, ಯೆಹೋವ ದೇವರು ಆಸೀನರಾಗಿರ್ತಕ್ಕಂತಹ ಒಂದು ದೃಶ್ಯ. ಇಲ್ಲಿ ಯೆಶಾಯನು ಏನ್ ಹೇಳ್ತಾ ಇದ್ದಾನೆ, ಅವನ ಈ ಬರವಣಿಗೆಯ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗುವ ರೀತಿಯಲ್ಲಿ ಅದನ್ನ ಬರೆದಿದ್ದಾನೆ. ನಾವು ನಾನು ಲೂಕನ ಬರೆದ ಸುವಾರ್ತೆ, ನನಗೆ ವಾಕ್ಯ ಕನ್ಫ್ಯೂಷನ್ ಆಗಿದೆ. ಐ ಥಿಂಕ್ ಅಣ್ಣ ಮಾತ್ ಹೇಳ್ರಿ. ಅದು ಯೆಶಾಯನು ನನ್ನ ದರ್ಶನವನ್ನ ಪಡೆದಿದ್ದಾನೆ ಅಂತ ಹೇಳಿ ಅಲ್ಲಿ ಇದೆ. ಇದೆ ಅಣ್ಣ. ಓಕೆ, ತೆಗಿತೇನೆ, ಓದ್ಬಿಡ್ತೇನೆ. ಲೂಕದ ಬರೆದ ಸುವಾರ್ತೆಯಲ್ಲಿ ಇದೆ ಅದು. ಯೆಶಾಯನು ಜಸ್ಟ್ ಎ ಮಿನಿಟ್ ಅಣ್ಣ, ಹೇಳ್ತೀನಿ. ಯೋಹಾನ 12:41. ಯೋಹಾನ 12:41. 12:41ರಲ್ಲಿ ಯೆಶಾಯನು ಆತನ ಮಹಿಮೆಯನ್ನು ನೋಡಿದರಿಂದ ಆತನ ಮಾತನಾಡುತ್ತಿರುವಾಗ ಆ ಮಾತನ್ನು ನುಡಿದನು. ಇದು ಸುವಾರ್ತೆದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಂದ ಬಂದಂತ ವಾಕ್ಯ. ಯೆಶಾಯನು ಆತನ ಮಹಿಮೆಯನ್ನು ಅಂದ್ರೆ ಆತನ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನ ಆತನು ನೋಡಿದ್ದಾನೆ. ಅಂದರೆ
ಅಲ್ಲಿ ಕಂಡಂತ ದೃಶ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಅಲ್ಲ, ತ್ರಯೇಕತ್ವ ಉಳ್ಳಂತ ದೇವರು ಅಲ್ಲಿ ಇದ್ದರು. ಅವರ ದರ್ಶನ ಯೆಶಾಯನು ಪಡೆದದ್ದನ್ನ ನಾವು ಲೂಕನ ಯೋಹಾನ್ ಬರೆಸುವಾರ್ತೆ 12:41 ಅದನ್ನು ನಾವು ದೃಢಪಡಿಸಿಕೊಳ್ತೇವೆ. ಅದು ಕರ್ತನಾದ ಯೇಸು ಕ್ರಿಸ್ತನ ದರ್ಶನ ಎಂಬುದಾಗಿ ನಾವು ದೃಢಪಡಿಸಿಕೊಳ್ಳಬಹುದು. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ಬೇರೆ ಅಲ್ಲ. ನಾವು ಯೋಹಾನ್ ಬರೆಸುವಾರ್ತೆ ನಾವು 14ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಇದ ಅದ್ರಲ್ಲಿ ಎಷ್ಟು ತುಂಬಾ ಚೆನ್ನಾಗಿ ದೇವರು ಕರ್ತನಿಗೆ ಹೇಳಿದ್ದಾನೆ. ಫಿಲಿಪ್ ಒಂದು ಪ್ರಶ್ನೆಯನ್ನ ಮಾಡ್ತಾನೆ ಅವನು 14ನೇ ಅಧ್ಯಾಯ 8ನೇ ವಚನದಲ್ಲಿ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ರು ನೀನು ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ. ನಾವು ಇಲ್ಲಿ ಗ್ರಹಿಸುವಂತದ್ದು, ನಮ್ಮ ದೃಷ್ಟಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಂತ ಹೇಳುವಾಗ ಆತನು ಪರಲೋಕದಲ್ಲಿರುವ ತಂದೆಯಾದ ದೇವರೇ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇವರು ಬೇರೆ ಬೇರೆ ಆಗಿದ್ದಾರೆ, ಅವರು 3 ವ್ಯಕ್ತಿಗಳಾಗಿದ್ದಾರೆ, 3 ವ್ಯಕ್ತಿಗಳಾಗಿ ಕೆಲಸ ಮಾಡುತ್ತೆ. ಯಾರೋ ಒಬ್ರು ಒಂದು ಮೊನ್ನೆ ದಿವಸ ಪ್ರಾರ್ಥನೆ ಮಾಡುವಾಗ ಈ ತರ ಪ್ರಾರ್ಥನೆ ಮಾಡಿದ್ರು ಒಂದು ಚರ್ಚ್ ನಲ್ಲಿ, ಸಭೆಯಲ್ಲಿ. ಕರ್ತನಾದ ಯೇಸು ಕ್ರಿಸ್ತನನ್ನ ಪರಲೋಕದಲ್ಲಿ ನೀನು ಮರೆ ಮಾಡಿ ಇಟ್ಟು ಪವಿತ್ರಾತ್ಮನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದದಕ್ಕಾಗಿ ಸ್ತೋತ್ರ ಅಂತ ಹೇಳಿ. ಅದು ಅವರ ಗ್ರಹಿಕೆ ಯಾವ ರೀತಿ ದೇವರು ವಾಕ್ಯವನ್ನ ಗ್ರಹಿಸ್ಕೊಂಡ್ರೋ ಅದು ಗೊತ್ತಿಲ್ಲ. ಅವ್ರು ಯಾವ ದೃಷ್ಟಿಯಲ್ಲಿ ಹೇಳಿದ್ರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಪ್ರಶ್ನೆ ಮಾಡಿದಾಗ ಅವ್ರು ಸರಿಯಾಗಿ ಉತ್ತರ ಹೇಳಲಿಲ್ಲ. ಅದು ಆ ರೀತಿ ಅಲ್ಲ. ಪವಿತ್ರಾತ್ಮನು, ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3 ಒಬ್ಬರೇ ಎಂಬುದಾಗಿ ನಾವು ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಏನು? ತಂದೆಯಾದ ದೇವರನ್ನ ಯಾರೋ ಇಂದು ಕಂಡಿಲ್ಲ, ಯಾರೋ ಆತನ ಎದೆಯಲ್ಲಿದ್ದಾನೋ, ಸ್ವತಃ ದೇವರಾಗಿದ್ದಾನೋ ಆತನೇ ಪ್ರಕಟಪಡಿಸಿದನು ಅಂತ ಅನೇಕ ವಾಕ್ಯಗಳನ್ನ ನಮಗೆ ಕೊಟ್ಟಿರೋದ್ರಿಂದ ಇಲ್ಲಿ ನೋಡುವಂತ ಈ ದರ್ಶನ, ಯಾಕಂದ್ರೆ ಇಲ್ಲಿ ಮುಖ ದರ್ಶನವಿದೆ. ದೇವರ ಮುಖ ದರ್ಶನವನ್ನ ಮಾಡ್ಲಿಕ್ಕೆ, ತಂದೆಯಾದ ದೇವರ ಆ ಒಂದು ಮಹಿಮಾ ದರ್ಶನವನ್ನ ಮಾಡ್ಲಿಕ್ಕೆ ಯಾರ ಕೈಲೂ ಆಗಿಲ್ಲ, ಯಾರು ಮನುಷ್ಯರು ನೋಡಿಲ್ಲ. ಆದ್ರೆ ಮನುಷ್ಯನಾದ ಯೆಶಾಯನು ನೋಡಿದ್ದಾನೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಆ ದರ್ಶನವನ್ನ ಆತನು ಪಡೆದಿದ್ದಾನೆ ಅಂತ ಹೇಳಿದ್ದಾನೆ. ಅಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದು ಸ್ಪಷ್ಟವಾಗಿ ನೀವು ಕರ್ತನಾದ ಯೇಸು ಕ್ರಿಸ್ತನ ದರ್ಶನ ಎಂಬುದಾಗಿ ಹೇಳುವಾಗ ತಂದೆಯಾದ ದೇವರು ಆತನಲ್ಲಿ ಇದ್ದಾನೆ ಎಂಬುದನ್ನ ನಾವು ಅರ್ಥಕೊಳ್ಳೋದೇ ಆದ್ರೆ ಅದನ್ನ ನಾವು ಅಷ್ಟೊಂದು ನಮಗೆ ಗಲಿಬಿಲಿ ಉಂಟು ಮಾಡುವುದಿಲ್ಲ. ಅನೇಕ ದೊಡ್ಡ ದೊಡ್ಡ ಸೇವಕರು ಕೂಡ ತ್ರಯೇಕತ್ವವನ್ನ ವಿವರಣೆ ಮಾಡುವಾಗ ಕೆಲವರು ಸೋತು ಹೋಗಿದ್ದೇವೆ ಎಂಬುದಾಗಿ ಅವರೇ ತಿಳಿಸಿದ್ದನ್ನ ನಾವು ನೋಡಬಹುದು. ಅದಕ್ಕೆ ಉದಾಹರಣೆ ಮಾರ್ಟಿನ್ ಲೂಥರ್ ಅವರು ತ್ರಯೇಕತ್ವದ ಬಗ್ಗೆ ನನಗೆ ಅರ್ಥ ಆಗ್ಲಿಲ್ಲ ಅಂತ ಕೊನೆಯಲ್ಲಿ ಹೇಳಿದ್ದಾರೆ ಅವರ ಒಂದು ಪುಸ್ತಕದಲ್ಲಿ. ಅಂದ್ರೆ ತ್ರಯೇಕತ್ವ ಅಂತ ಹೇಳುವಾಗ ಆತನೇ ಈತನು, ಈತನೇ ಆತನೇ ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ಅನೇಕ ವಿಷಯಗಳಿದೆ, ನಾನು ವಿಚಾರಕ್ಕೆ ಬರ್ತೇನೆ. ಅಂದ್ರೆ ಈ ಸೆರಾಫಿಯರನ್ನು ಹೇಳುವಾಗ ಅವರು ರೆಕ್ಕೆಗಳಲ್ಲಿ ಅವರು ಮುಂದೆ ಮುಖವನ್ನು ಮುಚ್ಚಿಕೊಂಡು, ಕಾಲುಗಳನ್ನ ಮುಚ್ಚಿಕೊಂಡು, ರೆಕ್ಕೆ ಬಡಿಯುತ್ತಾ ತಮ್ಮ ಕಾಲು ನೆಲ ಸೋಕದ ಹಾಗೆ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹಾಕಿದಂತ ಆ ಗೌನು, ಆ ಬಟ್ಟೆಯ ನೆನೆಗೆ ಆ ಮಂದಿರದಲ್ಲಿ ಹರಡಿದ್ದರಿಂದ ಅದು ಕಾಲಿನಲ್ಲಿ ನಾವು ಮುಟ್ಟಬಾರದು ಎಂಬುದಾಗಿ, ತಾಕುವುದ್ರೆ ಅದು ತಪ್ಪು, ಪಾಪ ಆಗ್ತದೆ. ಆ ಗೌರವವನ್ನ ಸೂಸುವುದಕ್ಕೋಸ್ಕರ ಕಾಲನ್ನ ನೆಲ ಸೋಕದೆ ಅವರು ರೆಕ್ಕೆ ಬಡಿಯುತ್ತಾ ನಿಂತ್ಕೊಂಡಿದ್ರು. ಸರ್ವಶ್ರೇಷ್ಠನಾದ ದೇವರು ಅದು ಪರಿಶುದ್ಧನು ಅಂತ ಹೇಳುವಾಗ ತಂದೆಯಾದ ದೇವರು ಪರಿಶುದ್ಧನು, ಮಗನಾದ ದೇವರು ಪರಿಶುದ್ಧನು, ಪವಿತ್ರಾತ್ಮನಾದ ದೇವರು ಪರಿಶುದ್ಧನು ಎಂಬುದಾಗಿ 3 ಬಾರಿ ಅವರು ಯಾವಾಗಲೂ ನಿರಂತರವಾಗಿ ದೊಡ್ಡ ಶಬ್ದದಲ್ಲಿ ಆತನ ಕೊಂಡಾಡುವ ಒಂದು ಸನ್ನಿವೇಶವನ್ನ, ಆ ನೋಟವನ್ನ ಆ ಸತ್ಯವೇದದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಇಂಥ ಒಂದು ಸ್ಥಳದಲ್ಲಿ ಸೈತಾನನು ಕೆರೂಬಿಯಾಗಿದ್ದನು ಅಂತ ಹೇಳಿದ್ರೆ, ಆ ಕರ್ತನ ತಂದೆಯಾದ ದೇವರ ಪರಿಶುದ್ಧನಾದ ಆ ಪರಲೋಕದ ಭಯಂಕರನಾದ ದೇವರ ಸಿಂಹಾಸನ ಅಂತ ಹೇಳಿದ್ರೆ ಕೃಪಾಸನ, ಕೃಪೆಯ ಆಸನದ ಮೇಲೆ ಕೂತಂತ ಪ್ರೀತಿಯ ದೇವರು, ಪ್ರೀತಿಯ ಹೃದಯ ಉಳ್ಳಂತ ದೇವರು, ಆ ದೇವರ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ರೆಕ್ಕೆಯಿಂದ ಮರೆ ಮಾಡುವಂತ ಆ ಒಂದು ಬಹಳ ಅದ್ಭುತವಾದಂತ ಆ ಮಹಿಮೆಯ ಉಳ್ಳಂತ ಒಂದು ಕೆಲಸದಲ್ಲಿ ಆತನು ಅಲ್ಲಿ ಇದ್ದನು, ಆ ಜವಾಬ್ದಾರಿಯನ್ನ ಕೊಟ್ಟಿದ್ದನು. ಈ ಸೆರಾಫಿಯರು ಆ ರೀತಿ ಇದ್ದವರಲ್ಲ, ಆತನ ಮುಂದೆ ಇದ್ದು ಆತನನ್ನ ಕೊಂಡಾಡುವವರಾಗಿದ್ದರು. ಹಾಗಾಗಿ ಸೆರಾಫಿಯರಿಗೂ ಕೆರೂಬಿಯರಿಗೂ ಯಾವ ವ್ಯತ್ಯಾಸವೂ ಇಲ್ಲ.
ಅವರು ಒಂದೇ ಆಗಿದ್ರು ಕೂಡ ಅವರ ಕೆಲಸದಲ್ಲಿ ವ್ಯತ್ಯಾಸವಿರುವುದನ್ನ ನಾನು ನಿಮಗೆ ಈಗ ತಿಳಿಸಿದ್ದೇನೆ. ಈಗ ಮುಂದೆ ನಾನು ಬರ್ತೇನೆ, ಯುದ್ಧದ ವಿಷಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಆಗುದಿಲ್ಲ. ನಾನು ಮತ್ತೆ ಪುನಃ ಅದನ್ನ ಬರುವ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಈ ಸೈತಾನನು ಮಾಡಿದಂತ ಪಾಪ ಏನು? ಯೆಶಾಯ 14:13-14ರಲ್ಲಿ ಅವನು ಆ ಸಿಂಹಾಸನದ ಪಕ್ಕದಲ್ಲಿ ದೇವರು ಅವನನ್ನ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಅವನು ಮನಸ್ಸಿನಲ್ಲಿ ಅಂದುಕೊಂಡಿದ್ದೇನೋ, ನಾನು ಈ ದೇವರಿಗಿಂತಲೂ ಉನ್ನತನಾಗಬೇಕು ಎಂಬುದಾಗಿ. ಅಷ್ಟೇ ಅವನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು. ಅದಕ್ಕಾಗಿ ಅವನು ಅಲ್ಲಿಯೇ ಅವನು ದೇವದೂತರ ಗುಂಪನ್ನು ಕೂಡ ಮಾಡಿದ್ದನು ಎಂಬುದರ ತಪ್ಪಾಗಲಾರದು. ಈ ಈ ಒಂದು ಮನಸ್ಸು ಅವನಿಗೆ ಬರಲಾಗಿ ಅದು ದೊಡ್ಡ ಪಾಪವಾಗಿ ಪರಿಣಮಿಸಿತು. ಇಲ್ಲಿ ನಾವು ಓದುವಾಗ ನಾವು ಇವತ್ತಿನ ದಿನಗಳಲ್ಲಿ ನಾವು ಇದರಲ್ಲಿ ಕಲಿಯುವಂತ ಪಾಠ ಏನಂತ ಹೇಳಿದ್ರೆ, ಕ್ರೈಸ್ತರು ನಾವು ದೇವರ ಮಕ್ಕಳೇ. ದೇವರು ನಮ್ಮಲ್ಲಿ ಪವಿತ್ರಾತ್ಮನ ರೂಪದಲ್ಲಿ ವಾಸವಾಗಿದ್ದಾನೆ. ಕ್ರಿಸ್ತನನ್ನ ನಾವು ಅಂಗೀಕಾರ ಮಾಡಿದ್ದೇವೆ. ಅಪೊಸ್ತಲರ ಬೋಧನೆಗಳ ಪ್ರಕಾರ ನಡೆಸ್ತಕ್ಕಂಥ ಸಭೆಗಳಲ್ಲಿ ಯಾವ ಮೇಲು ಕೀಳು ಅಥವಾ ದರ್ಜೆಗಳು ಇಲ್ಲ. ಪ್ರತಿಯೊಬ್ಬರು ಒಂದೇ. ಪುರುಷರಾಗಲಿ ಸ್ತ್ರೀಯರಾಗಲಿ ಯಾರು ರಕ್ಷಿಸಲ್ಪಟ್ಟಿದ್ದಾರೋ ಕರ್ತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಅಮೂಲ್ಯರೇ. ಎಲ್ಲರಿಗೂ ಸಿಗುವಂಥದ್ದು ಒಂದೇ ಭಾಗ್ಯ, ಅದು ಪರಲೋಕ ಸಂಸ್ಥಾನದ ಭಾಗ್ಯ. ಇದು ಅಪೊಸ್ತಲರ ಬೋಧನೆಯ ಮೊದಲನೆಯ ಒಂದು ತತ್ವ. ಎರಡನೇ ತತ್ವ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನು. ಆತನು ತನ್ನ ಪ್ರಾಣವನ್ನೇ ಕೊಟ್ಟು ಆ ಸಭೆಯನ್ನ ಸಂಪಾದನೆಯನ್ನ ಮಾಡಿದ್ದಾನೆ. ಸ್ವಂತ ರಕ್ತವನ್ನ ಚೆಲ್ಲಿ ಸಭೆಯನ್ನ ಸಂಪಾದನೆ ಮಾಡಿ ಆ ಸಭೆ ಎಂಬ ಹಿಂಡನ್ನು ನೋಡಿಕೊಳ್ಳುವುದಕ್ಕೆ ಹಿರಿಯರನ್ನ ನೇಮಿಸಿದ್ದಾನೆ. ಅವರಿಗೆ ಕೆಲವು ಯೋಗ್ಯತೆಗಳು ಇದ್ದಾವೆ. ಅವರು ವಾಕ್ಯದಲ್ಲಿ ಪ್ರವೀಣರಾಗಿರಬೇಕು ಮತ್ತು ದೇವರ ವಾಕ್ಯದಲ್ಲಿ ಅವರು ಸಭೆಯನ್ನ ನಡೆಸುವಂತ ಕೆಪಾಸಿಟಿ ಇರಬೇಕು ಅಂತ ಹೇಳಿದ್ರೆ ದೇರ್ ಕ್ಯಾರೆಕ್ಟರ್ ಶುಡ್ ಬಿ ಹೋಲಿ. ಅವರ ಕ್ಯಾರೆಕ್ಟರ್ ಏನಿದೆ, ಅವರ ಒಂದು ಬಾಹ್ಯ ಜೀವನದ ಈ ಲೋಕದ ಜೀವನದ ಆ ಒಂದು ಸಾಕ್ಷಿ ಅದು ಬೆಳಕಿನಾಗಿ ಕ್ರಿಸ್ತನ ಸಾಕ್ಷಿಯಾಗಿರ್ಬೇಕು. ಅವರಲ್ಲಿ ಯಾವ ತಪ್ಪು ಆಗಲಿ ಯಾವ ದೋಷವಾಗಲಿ ಇರಬಾರದು. ಯಾಕಂತ ಹೇಳಿದ್ರೆ ಅವರು ಸಭೆಯನ್ನ ಖಂಡಿಸಿ ನಡೆಸುವಂತ ಸಂದರ್ಭದಲ್ಲಿ ಅವರ ಮೇಲೆ ಯಾರು ಆಪಾದನೆ ಮಾಡುವ ರೀತಿಯಲ್ಲಿ ಇರಬಾರದು. ಹಾಗಾಗಿ ಆ ಕಂಡೀಷನ್ಗಳನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಅವರನ್ನ ಹಿರಿಯರು ಎಂಬುದಾಗಿ ಅವರನ್ನ ಇಟ್ಟಿದ್ದಾನೆ. ಇದು ಅಪೊಸ್ತಲರ ಬೋಧನೆಯ ಪ್ರಕಾರ ನಡೆಸಲ್ಪಡುವ ಸಭೆ. ಇದು ಬ್ರದರಿನ್ ಡಾಕ್ಟ್ರಿನ್ ಅಲ್ಲ. ಇದು ದ ಡಾಕ್ಟ್ರಿನ್ ಆಫ್ ಅಪೋಸ್ಟಲ್ಸ್, ಅಪೋಸ್ತಲರ ತತ್ವ ಬೋಧನೆ. ಇದು ಬ್ರದರ್ನವರು ಮಾಡಿದಂಥದ್ದಲ್ಲ. ಈ ಬ್ರದರ್ನಂತೆ ಯಾಕೆ ಆಯ್ತು ಅಂತ ಹೇಳಿದ್ರೆ, ಈ ತತ್ವದ ಪ್ರಕಾರ ಅಪೋಸ್ತಲರ ನಿಯಮಗಳು ಏನು ಕೊಟ್ಟಿದ್ದಾರೆ ಸತ್ಯವೇದದಲ್ಲಿ, ಆ ತತ್ವದ ಪ್ರಕಾರ ಸಭೆಯನ್ನ ನಡೆಸ್ತಕ್ಕಂಥ ಆ ಗುಂಪಿಗೆ ಕೊಟ್ಟಂತ ಒಂದು ಹೆಸರು. ಮೊದಲು ಬಂದದ್ದು ಹಳೆಯ ಕಾಲದಲ್ಲಿ ಆಯಾಯ ಊರಿನ ಹೆಸರು. ನಾವು 7 ಸಭೆಗಳನ್ನ ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾವು ಏನು ಓದ್ತೇವೆ, 2 ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳ ಹೆಸರುಗಳು ಅಲ್ಲಿ ಇದ್ದಾವೆ. ಸ್ಮುರ್ಣ, ಇನ್ನು ಅನೇಕ ಸಭೆಗಳ ಹೆಸರು. ಅದೇ ರೀತಿ ಮಳವಳ್ಳಿ, ಯಾವುದು ಶಿವಮೊಗ್ಗ, ಭದ್ರಾವತಿ, ಮೈಸೂರು, ಆಮೇಲೆ ಇನ್ನೂ ಅನೇಕ ಸಭೆಗಳು. ಮೈಸೂರಿನಲ್ಲಿ 7-8 ಸಭೆ ಇರ್ಬೋದು. ಅದು ಏರಿಯಾಗೆ ತಕ್ಕ ಹಾಗೆ ಅವರ ಅನುಕೂಲ ತಕ್ಕ ಹಾಗೆ ಹತ್ತಿರದಂತಲ್ಲಿ ಒಂದು ಸಭೆಯನ್ನು ಮಾಡಿಕೊಳ್ತಾರೆ. ಆದರೆ ಆ ಸಭೆಗಳೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ದೇಹ ಎಂಬುದಾಗಿ ಅದು ಎಣಿಸಲ್ಪಡ್ತದೆ. ಮತ್ತು ಆ ಎಲ್ಲಾ ಸಭೆಗಳು ಕೂಡ ದೇವರ ದೇಹದ ಅಂಗಗಳಾಗಿ ಇದ್ದಾವೆ ಎಂಬುದನ್ನ ದಸ್ತವೇದ ನಮಗೆ ತಿಳಿದು. ಇದು ಅಪೊಸ್ತಲರ ಬೋಧನೆ, ಆ ಪ್ರಕಾರ ನಡೆಯುವಂತ ಸಭೆ. ಆದ್ರೆ ಕೆಲವರು ಏನ್ ಮಾಡಿದ್ರು, ಇದ್ರ ಬ್ರದರಿನವರೇ ಬಹಳ ಹೇಳೋದು, ಅಲ್ಲಿ ಹೆಂಗಸರು ಮಾತಾಡಬಾರ್ದು, ದೀಕ್ಷಾಸ್ನಾನ ಹಾಗೆ ಮಾಡ್ಬೇಕು, ಅವ್ರು ಮುಂಚಿಸದೆ ತಗೊಳ್ಬೇಕು, ಒಂದೇ ರೊಟ್ಟಿ ಒಂದೇ ಪಾತ್ರೆನೇ ಉಪಯೋಗಿಸ್ಬೇಕು, ವಾರದ ಮೊದಲನೇ ದಿನದಲ್ಲೇ ಮಾಡ್ಬೇಕು. ಅವೆಲ್ಲ ಯಾಕೆ ಮಾಡ್ಬೇಕು, ನಾವು ಇದನ್ನ ಮಾಡೋಣ ಅಂತ ಹೇಳಿ ಬೇರೆ ಬೇರೆ ಬೋಧನೆಗಳನ್ನ ಅನುಸರಿಸ್ತಕ್ಕಂಥ ಸಭೆಗಳು ಇದ್ದಾವೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇದ್ದಾವೆ. ಆದ್ರೆ ಈ ಸಂದರ್ಭದಲ್ಲಿ ಈ ತತ್ವ ನಿಯಮ, ಈ ಸತ್ಯವೇದದ ನಿಜವಾದ ಬೋಧನೆಯ ತತ್ವನ ಅನುಸರಿಸ್ತಕ್ಕಂಥ ಸಭೆಗೆ ಇಲ್ಲಿಯ ಜನರು ಕೊಟ್ಟಂತದ್ದು ಸಹೋದರರು. ಯಾಕಂತ ಎಲ್ಲರೂ ಅದು ಕರ್ತನಾದ ಯೇಸು ಕ್ರಿಸ್ತನು ಕೂಡ ತಾನು ಈ ಲೋಕದಲ್ಲಿದ್ದಾಗ ಸಹೋದರರು ಎಂಬುದಾಗಿ ತಿಳಿಸಿದನು. ನಾವು ಇದೇ 7ನೇ ಅಧ್ಯಾಯದಲ್ಲಿ ನಾವು ಓದುವಾಗ
ನಮ್ಮ ಈ ದೇವದೂತರುಗಳು ದೇವರನ್ನ ಕೊಂಡಾಡಿದ್ದು ನಮ್ಮ ಸಹೋದರರಿಗೆ ಎಂಬುದಾಗಿ. ಅಂದ್ರೆ ಸಹೋದರರೆಂಬ ಆ ಮಾತು, ಆ ಒಂದು ಆ ಪದ ಬಳಕೆ ಎಲ್ಲಿ ಇದೆ? ಪರಲೋಕದಲ್ಲಿ. ಆ ದೆ- ಆ ಪರಲೋಕದ ದೇವದೂತರು ಕೂಡ ಅದನ್ನ ಉಚ್ಚಾರಣೆ ಮಾಡುವುದನ್ನ ನಾವು ನೋಡಿದ್ದೇವೆ. ಒಂದ್ಸಲಿ ಅದನ್ನ ನೋಡೇ ಬಿಡೋಣ ನಾವು. ಪ್ರಕಟಣೆ 12ನೇ ಅಧ್ಯಾಯ ಆ 10ನೇ ವಚನದ ಕೊನೆಯ ಭಾಗ. ಅದರಲ್ಲಿರೋದು ಅದು ಮತ್ತೆ ಇನ್ನೊಂದ್ಸತಿ ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನದ ಕೊನೆಯ ಭಾಗ. ನಾನು ಯಾಕೆ ಪದೇ ಪದೇ ವಾಕ್ಯವನ್ನು ಉಚ್ಚಾರಣೆ ಮಾಡ್ತೀನಿ, ನಿಮ್ಗೆ ರಿಪೀಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಸತ್ಯವೇದ ಇದೆ, ನೀವು ಅದನ್ನ ಓದ್ತೀರಿ ಎಂಬ ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೇನೆ. ದಯಮಾಡಿ ಸತ್ಯವೇದನ ಪಕ್ಕಕ್ಕೆ ಇಟ್ಟು ಭಾಷಣ ಕೇಳೋ ರೀತಿಯಲ್ಲಿ ಕುಳಿತುಕೊಂಡ್ರೆ ಇದು ಯಾವ್ದು ಅರ್ಥ ಆಗುವುದಿಲ್ಲ. ನಿಮಗೆ ಬಹಳ ಗಲಿಬಿಲಿ ಮಾಡ್ತಿದೆ, ಮತ್ತೆ ಮುಂದೆ ನಮ್ ಜೊತೆ ಸೇರ್ಲಿಕ್ಕೆ ಬೇಜಾರು ಕೂಡ ಉಂಟು ಮಾಡ್ಬಿಡ್ತದೆ. ಈಗ ನೋಡಿ 10ನೇ ವಚನದ ಕೊನೆಯ ಭಾಗದಲ್ಲಿ, ಹಗಲಿರಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಈ ಯುದ್ಧ ಪರಲೋಕದಲ್ಲಿ ನಡೆಸ್ತಕ್ಕಂತ ಯುದ್ಧ. ಆ ಯುದ್ಧದಲ್ಲಿ ಅವನು ಸೋತಿದ್ದಾನೆ, ಸೈತಾನನು ಮತ್ತು ಅವನ ದೂತರು. ಅಲ್ಲಿಂದ ದೇವರು ಅವನನ್ನ ಈ ಲೋಕಕ್ಕೆ, ಭೂಲೋಕಕ್ಕೆ ದೊಬ್ಬಿದ್ದಾನೆ. ಅದು ಯಾವಾಗ? ಅದು ಸಂಕಟ ಕಾಲದ ಮಧ್ಯಭಾಗದಲ್ಲಿ ಆಗುವಂತ ಒಂದು ಸತ್ಯ ಘಟನೆ. ಈ ಸಂದರ್ಭದಲ್ಲಿ ಈ ಸಹೋದರರು, ಅವರ್ ಬ್ರದರ್ಸ್ ಅಂತ ಹೇಳಿ ಯಾರು ಹೇಳ್ತಾ ಇದಾರಂತೆ? ನಮ್ಮ ದೇವದೂತರುಗಳು ಹೇಳ್ತಾ ಇದ್ದಾರೆ. ಈಗ ದೇವದೂತರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅವರ ಗಾಂಭೀರ್ಯತೆ ಏನು, ಅವರ ಪರ್ಸನಾಲಿಟಿ ಏನು, ಅವ್ರಿಗಿರ್ತಕ್ಕಂಥ ರೂಪ ಏನು, ರೂಪದ ಬಗ್ಗೆ ನಾನು ಅನಂತರ ಮುಂದಿನ ದಿನಗಳಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ, ದೇವರ ಚಿತ್ತವಿದ್ರೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಈಗ ಈ ವಿಷಯದಲ್ಲಿ ನಾವು ನೋಡುವಾಗ, ಈ ಸಹೋದರರು ಅಂತ ಹೇಳುವಾಗ ಕೆಲವರು ವ್ಯಂಗ್ಯ ಮಾಡಿದ್ರು ನನಗೆ. ನಾನು ಬ್ರದರ್ ಅಸೆಂಬ್ಲಿ ಅಂತ ಹೇಳಿದಾಗ ನೀವು ಕ್ರಿಶ್ಚಿಯನ್ಸ್ ಅಂತ ಕೇಳಿದ್ರು. ಅವ್ರು ಕೇಳಿದವರು ಚರ್ಚ್ ಆಫ್ ಸೌತ್ ಇಂಡಿಯಾ ಫಾಸ್ಟರ್ ಒಬ್ರು ಕೇಳಿದ್ರು, ನೀವು ಕ್ರಿಶ್ಚಿಯನ್ಸ್, ಅರಿವು ಕ್ರಿಶ್ಚಿಯನ್ ಅಂತ ಕೇಳಿದ್ರು. ಹೌದು, ನಾನು ಕ್ರಿಶ್ಚಿಯನ್. ಯಾರು ನಿಮ್ ಕ್ರಿಶ್ಚಿಯನ್ ಅಂತ ಹೇಳಿದವರು? ನಿಮ್ಮಲ್ಲಿ ಏನಿದೆ? ಯಾವ ಒಂದು ಅಟ್ರಾಕ್ಷನ್ ನಿಮ್ಮಲ್ಲಿ ಇಲ್ಲ, ಯಾವ ಯಾವ ಒಂದು ಇದು ಇಲ್ಲ. ಅವಾಗ ಬಹಳ ಬೇಜಾರಾಯ್ತು, ಯಾಕೆ ಇವ್ರು ಈ ತರ ಮಾತಾಡ್ತಾರೆ ಅಂತ. ಹಾಗೆ ಈ ಸಹೋದರ ಸಭೆ ಅಂದ್ರೆ ಕೆಲವರು ಬಹಳ ಕೀಳು ಮಟ್ಟದಲ್ಲಿ ನೋಡ್ತಾರೆ. ಅನೇಕ ನಮ್ಮ ಸಹೋದರ ಸಹೋದರಿಯರೇ ಸಭೆಯಲ್ಲಿ ಇರ್ತಕ್ಕಂಥವ್ರೆ. ಅಯ್ಯೋ, ನಮ್ ಬ್ರದರ್ ಅಸೆಂಬ್ಲಿ ಹಂಗೆ, ನಮ್ ಬ್ರದರ್ ಅಸೆಂಬ್ಲಿಯ ಹಿರಿಯರೇ ಹಂಗೆ, ನಮ್ ಬ್ರದರ್ ಅಸೆಂಬ್ಲಿಯ ಬೋಧಕರೇ ಹಂಗೆ. ಮಾತಿದ್ರೆ ಬರೀ ಪಾಪ, ಶಿಕ್ಷೆ, ಆ ನರಕ, ಅದೇನೇ ಇರೋದು ಬೋಧನೆ. ಈಗ ನಮಗೆ ಬೇಕಾಗಿರುವ ಬೋಧನೆ ಅದೇ. ಯಾಕಂತ ಹೇಳಿದ್ರೆ ನಾವು ಇವತ್ತೆಲ್ಲ ನಾಳೆ ನಾವು ಸಾಯಲೇಬೇಕು. ಈ ದೇಹವನ್ನು ನಾವು ಬಿಡಲೇಬೇಕು. ನಮಗೆ ಮರಣ ಬರಲೇಬೇಕು. ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಆ ಮೇಘರೂಪನಾಗಿ ಆ ಆಕಾಶಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ನಾವು ಈ ದೇಹವನ್ನ ಬಿಟ್ಟು ಹೋಗ್ತೇವೆ ಹೊರತು ಈ ದೇಹದೊಂದಿಗೆ ನಾವು ಹೋಗುವುದಿಲ್ಲ. ಮಹಿಮಾ ದೇಹವು ನಮಗೆ ಕೊಡಲ್ಪಡ್ತದೆ, ಅದರಲ್ಲಿ ನಾವು ಆತನಿಗೆ ಎತ್ತಲ್ಪಡ್ತೀವಿ. ಜೀವಂತವಾಗಿದ್ದರೆ, ಸತ್ತರೆ ಕೂಡ ನಮ್ಮ ದೇಹ ಅದು ಉಳಕ್ಕೆ ಆಹಾರ ಆಗಬೇಕು. ಯೋಬನ ಪತ್ರಿಕೆಯಲ್ಲಿ ನಾವು ಓದುವಾಗ ಅದು ರುಚಿಯಾದ ಆಹಾರ ಎಂಬುದಾಗಿ ತಿಳಿಸ್ತಾನೆ ಯೋಬನು. ಅದೇ ರೀತಿಯಲ್ಲಿ ಈ ದೇಹದಲ್ಲಿ ಏನೂ ಇಲ್ಲ. ಈ ದೇಹ ಇವತ್ತಿದ್ದು ನಾಳೆ ಮಣ್ಣು ಪಾಲಾಗುವಂತ ದೇಹ. ಆದ್ರೆ ಆತ್ಮ ಅದು ದೇವರ ಬಳಿಗೆ ಹೋಗ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಹೋಗ್ತದೆ. ಅದು ಆಕಾಶಗಳನ್ನ ದಾಟಿ ಆ ಕರ್ತನಾದ ಯೇಸು ಕ್ರಿಸ್ತನ ಇರ್ತಕ್ಕಂಥ ಮಹಾ ಪರಿಶುದ್ಧವಾದಂತ ಸ್ಥಳ, ಅಂದ್ರೆ ತಂದೆಯಾದ ದೇವರು ಮಗನಾದ ದೇವರು ವಾಸ ಮಾಡದಿರ್ತಕ್ಕಂಥ ಆ ಮಹಾ ಪರಿಶುದ್ಧವಾದ ಸ್ಥಳಕ್ಕೆ ನಾವು ಹೋಗ್ತೇವೆ. ಅಲ್ಲಿ ನಾವು ಅಲ್ಲಿ ರೆಸ್ಟ್ ಅಲ್ಲಿ ಇರ್ತೇವೆ ಆ ಸಮಯದವರೆಗೆ. ಆ ತುತೂರಿ ಧ್ವನಿ ಕೇಳುವ ತನಕ ಅದು ದೇವರ ವಾಕ್ಯದಲ್ಲಿ ನಮಗೆ ಬಹಳ ನಮ್ಗೆ ಬಹಳ ಸಂತೋಷ ಮತ್ತು ಉದ್ವೇಗ ಆಗುವ ರೀತಿಯಲ್ಲಿ ದೇವರು ನಮಗೆ ಬರೆಸಿಕೊಟ್ಟಿದ್ದಾನೆ. ನಾವು ಉದ್ವೇಗ ಸಂತೋಷ ಪಡುವುದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ಈ ಒಂದು ವಿಚಾರದಲ್ಲೇ ನಮಗೆ ಸಂತೋಷ ಇರುವುದು. ಈ ಒಂದು ವಿಚಾರದಲ್ಲೇ ನಮಗೆ ಆ ಒಂದು ಹೋಲ್ಡಿಂಗ್ಸ್ ಇಲ್ಲದೆ ಹೋಗಿದ್ರೆ, ಆ ಒಂದು ನಿರೀಕ್ಷೆ ನಮ್ಮಲ್ಲಿ ಇಲ್ಲದೆ ಹೋಗಿದ್ರೆ ನಮ್ಮ ಜೀವನವೇ ಬರಲು. ಯಾಕಂತ ಹೇಳಿದ್ರೆ ನಾವು ಇವತ್ತೆಲ್ಲ ನಾಳೆ ಸಾಯ್ತೀವಿ, ಉಳಕಾರ ಆಗ್ತೀವಿ. ನಮ್ಮ ದೇಹ, ನಮ್ಮ ಆತ್ಮ ಅದು ಹೋಗ್ತದೆ, ಎಲ್ಲ ಒಂದ್ ಕಡೆ ಹಾಳಾಗಿ ಹೋಗ್ತದೆ ಅಂತ ಹೇಳಿ ಈ ರೀತಿ ನೀವು ಅನ್ಯರನ್ನ ನೀವು ಭೇಟಿ ಮಾಡಿ ಕೇಳ್ರಿ, ಅವ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ಜ್ಞಾನ ಬಂದಿಲ್ಲ. ಆ ಜ್ಞಾನ ಇರುವುದು ದೇವರ ಮಕ್ಕಳಿಗೆ ಮಾತ್ರ. ಯಾರು ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾರೋ ಅವರಿಗೆ ಮಾತ್ರ ಇರ್ತದೆ. ಈಗ ನಾನು ಮುಂದೆ ಹೋಗ್ತೇನೆ. ಈಗ ಈ ಸಹೋದರ ಎಂಬ ಈ ಪದದ ಉಚ್ಚಾರಣೆಯನ್ನ ದೇವದೂತರ ಬಾಯಲ್ಲಿ ಕೇಳಿದ್ದೆವು, ಕರ್ತನಾದ ಯೇಸು ಕ್ರಿಸ್ತನ ಬಾಯಲ್ಲೂ ಕೂಡ ನಾವು ಕೇಳಿದ್ದೇವೆ. ಮತ್ತಾಯನ ವಾರ್ತೆಯಲ್ಲಿ, ಅಯ್ಯೋ
ನಿನ್ನ ತಂದೆ ಮತ್ತು ತಾಯಿ ನಿನ್ನ ಅಣ್ಣ ತಮ್ಮಂದಿರು ನಿನಗಾಗಿ ಕಾಯುತ್ತಿದ್ದಾರೆ ಎಂಬುದಾಗಿ. ಯಾರು ನನ್ನ ತಾಯಿ? ಯಾರು ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆಯುತ್ತಾರೋ ಅವರು ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು ಎಂಬುದಾಗಿ, ನನ್ನ ತಾಯಿಯು ತಂಗಿಯು ತಮ್ಮನೂ ಆಗಬೇಕು ಎಂಬುದಾಗಿ ತಿಳಿಸ್ತಾನೆ. ಸೊ ಸಹೋದರ ಎನ್ನುವ ಪದ, ಆ ಒಂದು ಉಚ್ಚಾರಣೆ, ನಾವು ಹಲೋ ಬ್ರದರ್ ಅಂತೀವಲ್ಲ, ಅದು ಎಲ್ಲಿಂದ ಬಂದಿದ್ದು? ಪರಲೋಕದಿಂದ ಬಂದಂತ ಪದವಾಗಿದೆ. ಅದಕ್ಕೆ ಬಹಳವಾದಂತ ಬಲ ಇದೆ. ಆ ಬ್ರದರ್ ಅಂಡ್ ಸಿಸ್ಟರ್ ಅಂತ ಕರೆಯುವಾಗ ನೀವು ಅದನ್ನ ಅನುಭವ ನೀವು ಅದನ್ನ ಅನುಭವಿಸಬೇಕು. ಈಗ 9:20 ಆಯ್ತು. ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ.